ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು ಈ 3 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸುತ್ತಿದ್ದಂತೆ ಅಂಕೋಲಾ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗೌಡ, ವಿನೋದ್ ನಾಯ್ಕ್ ಬಾಸ್ಕೋಡ್, ಪುರುಷೋತ್ತಮ್ ನಾಯ್ಕ್, ದರ್ಶನ್ ನಾಯ್ಕ್, ಮಂಜುನಾಥ್ ನಾಯ್ಕ್ ಬೆಳಂಬಾರ್, ಮಂಜುನಾಥ್ ದತ್ತಾ ನಾಯ್ಕ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ರೇಖಾ ಗಾಂವ್ಕರ್, ಪೂರ್ಣಿಮಾ ನಾಯ್ಕ್, ರಾಜು ಹರಿಕಂತ್, ನವಾಜ್ ಶೇಖ್, ಸತೀಶ್ ನಾಯ್ಕ್, ಲೋಕೇಶ್ ನಾಯ್ಕ್, ಅನಿಲ್ ಐಗಳ್, ಶಾಂತಿ ಆಗೇರ್, ದಾಮೋದರ್ ಜಿ ನಾಯ್ಕ್, ಶಬ್ಬೀರ್ ಶೇಖ್, ಸುರೇಶ್ ನಾಯ್ಕ್ ಅಸ್ಲಗದ್ದೆ, ವಿಜು ಪೀಟರ್ ಪಿಳ್ಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಿಯಾಂಕಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಈ ಒಂದು ಸಂಭ್ರಮ ಸಡಗರ ಅಂದರೆ ನಮಗೆಲ್ಲ ಬಹಳ ಸಂತೋಷದ ದಿವಸ. ಯಾಕೆ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಚುನಾವಣೆ ಇತ್ತು. ಒಂದು ಸಂಡೂರು, ಶಿಗ್ಗಾಂವಿ ಹಾಗೂ ಚನ್ನಪಟ್ಟಣ. ಈ 3 ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂಥ ಪಕ್ಷ. ಏನು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು ಹೇಳಿ ಬಡವರ ಬಡತನದ ಮೇಲೆ ಕೆತ್ತಿದ್ದೇವೆ ಹೇಳಿದರು. ಆ ಪ್ರಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅದನ್ನು ಜಾರಿಯಲ್ಲಿ ತಂದಿದ್ದಾರೆ. 5 ಗ್ಯಾರಂಟಿಗಳು ಜನರ ಕೈ ಹಿಡಿದು ಫಲವಾಗಿ ಇವತ್ತು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಇವತ್ತು ಗೆಲುವಿನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಹಲವಾರು ಮಂತ್ರಿಗಳು, ನಮ್ಮೆಲ್ಲ ನಾಯಕರುಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ದುಡಿದು ಇವತ್ತು ನಮ್ಮ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಮತ್ತು ಗ್ಯಾರಂಟಿಯನ್ನು ಕೈ ಹಿಡಿದಿದ್ದಾರೆ. ಈ ಗ್ಯಾರಂಟಿಯ ಫಲವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಗೆಲುವನ್ನು ಕಂಡಿದೆ. ಮಾಧ್ಯಮ ಮಿತ್ರರಲ್ಲಿ ಎಲ್ಲ ಕಡೆಯಿಂದ ಹೇಳ್ತಾ ಇದ್ರು 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರನೂ ಹಸ್ತ ಬರ್ತಾ ಇಲ್ಲ, ಕಳಿಸ್ತಾ ಇದೆ ಅಂತ. ಇವತ್ತು ನಾವು ಹೊಸದಲ್ಲಿ ಮೇಲೆತ್ತುವಂತ ಒಂದು ಸೌಭಾಗ್ಯ ಅನುಭವ ಬಂದಿದೆ. ಯಾಕಂದ್ರೆ ಇದೆಲ್ಲ ಕಾರಣ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯವರು ಹಾಗೂ ನಾವು ಕೊಟ್ಟ ಕೊಡುಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಕೊಡುಗೆ ಅಂತ ಹೇಳ್ಬೋದು. ಈಗಾಗಲೇ ಬಹಳಷ್ಟು ರೀತಿಯಲ್ಲಿ ಸಿದ್ದರಾಮಯ್ಯವರು ಮಾಡಿದ ಒಂದು ಅವಮಾನ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದಿನ ಬೆಳಿಗ್ಗೆ ಎದ್ದುಕೊಂಡು ಮಾಡಿದಂಥ ಅಪಮಾನ, ಇವೆಲ್ಲಕ್ಕೂ ಸಾಕ್ಷಿಯಾಗಿ ಇವತ್ತು ಏನಾಗಿದೆ, ನಮ್ಮ ಈ 3 ಕ್ಷೇತ್ರಗಳಲ್ಲಿ ಯಾಕೆ ಸರ್ಕಾರ ಬಂದಾಗದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲ ಸಲ್ಲದ ಕಾರಣಗಳನ್ನ ಹೇಳ್ಕೊಂಡು ಸಿದ್ದರಾಮಯ್ಯ ಒಂದು ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇದ್ದಂತ ಒಂದು ಇವರಿಗೆ ಈ ರೀತಿಯಾಗಿ ಅವಹೇಳನೆಯನ್ನು ಮಾಡ್ತಾ ಇದ್ದ ಮೂಢ ಹಗರಣ ಈ ಹಗರಣ ಮತ್ತೆ BPL ಕಾರ್ಡು ಆ ಕಾರ್ಡು ದಿನಬೆಳಗಾಗಿ ಇದ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಅವಮಾನವನ್ನು ಮಾಡದೇ ಇದ್ದಕ್ಕಾಗಿ ಇವತ್ತು ತಕ್ಕ ಪಾಠವನ್ನು ಇವತ್ತು ಜನರೇ ಕಲಿಸಿದ್ದಾರೆ. ಯಾಕಂದ್ರೆ ಜನರ ಹತ್ರ ಹೋಗಿ ಅಪಮಾನಗಳನ್ನ ಮಾಡ್ತಾ ಇದ್ದಂತ ಈ ಒಂದು ನಮ್ಮ ವಿರೋಧ ಪಕ್ಷಗಳು ಇವತ್ತು ಏನನ್ನ ನೋಡಿದ್ರೆ ಸರಿಯಾದ ಒಂದು ಪಾಠ ಕಲಿಸ್ಕೊಂಡು ಕೂತ್ಕೊಂಡಿದೆ. ಇವತ್ತು ಹೇಳ್ತಾ ಇದ್ರು ನಮ್ಮದೇ ಪಕ್ಷ ಹೋಯ್ತು, ಕೈ ಹೋಗ್ತಾ ಇಲ್ಲ, ಎಲ್ಲ ಕಡೆ ಕೈ ಮೇಲಾಗ್ತಾ ಇದೆ. ಯಾಕಂದ್ರೆ ಜನರಿಗೆ ಗೊತ್ತು, ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟು ಬಡವರ ಪಾಲಿನ ಅನ್ನದಾತರಾಗಿ ಬಡವರ ಭಾಗ್ಯದ ಬಾಳಿನ ಬೆಳಕಾಗಿದಂತ ನಮ್ಮ ಸಿದ್ದರಾಮಯ್ಯಗೂ ಆಗುತ್ತೆ DK ಅವರು ಕೊಟ್ಟ ಈ 5 ಪಂಚ ಗ್ಯಾರಂಟಿಗಳು ಯಾವ ರೀತಿಯಾಗಿ ಕೆಲಸ ಮಾಡಿದೆ, ಎಲ್ಲ ಜನರಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಇದೆ ಎಂಬುದು ಇವತ್ತು ಸಾಕ್ಷೀಭೂತವಾಗಿದ್ದಂತ ಈ 3 ಬಾರಿ ಇಲೆಕ್ಷನ್ಗಳಲ್ಲಿ ನಾವು ಗೆದ್ದು ಜಯಭೇರಿಯನ್ನು ಪಡೆದಿದ್ದೇವೆ. ಇದಕ್ಕೆ ನಾವೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಎಲ್ಲ ನಮ್ಮ ಇವತ್ತಿನ ಎಲ್ಲ ಸಚಿವರಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹಾಗೆ DK ಶಿವಕುಮಾರ್ ಎಲ್ಲರ ನೇತೃತ್ವದಲ್ಲಿ ಅಷ್ಟು ಜನ ಸಹ ಅಲ್ಲಿ ಹೋಗಿ 3 ಕ್ಷೇತ್ರಗಳಲ್ಲಿ ಬಿದ್ದು ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ನಾವು ಗೆದ್ದು ಭಾಗಿದಾರ ಬಹಳ ಸಂತೋಷದ ದಿನವನ್ನು ಇವತ್ತು ಆಚರಿಸ್ತಾ ಇರುವಂತ ಬಹಳ ಖುಷಿ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ಕಾಂಗ್ರೆಸ್ ಜಯಭೇರಿ ಹೊಡೆದರಲ್ಲಿ ಸಂಶಯ ಇಲ್ಲ. ಜನರ ಮನದಚ್ಚಿನಲ್ಲಿ ಕಾಂಗ್ರೆಸ್ ಹಸ್ತ ಮನದಟ್ಟಾಗಿ ನಿಂತಿದೆ ಅನ್ನೋದು